ಹಲೋ ವೀವರ್ಸ್, ನಾನಿವತ್ತು ಸಿಂಪಲ್ಲಾಗಿ ಒಂದು ಪಡ್ಡು, ಒಂದು ಬಟನ್ ಇಡ್ಲಿ ಮತ್ತು ಒಂದು ದೋಸೆ, ಸೆಟ್ ದೋಸೆ ಆ ಥರ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅನೂಸ್ ಕಿಚನ್ ಅರೋಮಾ. ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ನಾನು ವಾಯ್ಸ್ ಓವರ್ ಕೊಡೋಕ್ಕೋಸ್ಕರ ಇಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇತ್ತು. ಸೊ ಅದಕ್ಕೋಸ್ಕರ ಕೆಲವು ಕ್ಲಿಪ್ಪಿಂಗ್ಸ್ ಕೂಡ ಮಿಸ್ ಆಗೋಗ್ಬಿಟ್ಟಿತ್ತು ಕರೆಂಟ್ ಹೋಗಿ. ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗೋಗಿತ್ತು. ಸೊ ಅದರಿಂದ ನಾನಿಲ್ಲಿ ಸ್ವಲ್ಪ ಅವಲಕ್ಕಿ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಸ್ವಲ್ಪ ಅಕ್ಕಿ ಹಸಿಟ್ಟು 1 ಕಪ್ಪಷ್ಟು ಮತ್ತು ಒಂದು ಅರ್ಧ ಕಪ್ ತೊಗೊಳ್ಳಿ, 1 ಕಪ್ ಏನು ಬೇಡ. 1 ಕಪ್ಪಷ್ಟು ಚಿರೋಟಿ ರವೆ ಅಥವಾ ಮೀಡಿಯಮ್ ರವೆ ಯಾವುದಾದ್ರೂ ಪರವಾಗಿಲ್ಲ ತೊಗೊಂಡು ಅದನ್ನು ಮುಳುಗೋವರೆಗೂ ನೀರು ಹಾಕ್ಬಿಟ್ಟು ಸ್ವಲ್ಪ ನೆನೆಗೆ ಬಿಡಬೇಕು, ಒಂದು ಅರ್ಧ ಗಂಟೆ. ಅದು ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ತುಂಬ ನೀರೆಲ್ಲ ಹಾಕ್ಕೊಳ್ಳೋದಿಲ್ಲ, ಏನು ಬೇಡ ಇದಕ್ಕೆ. ಒಂದು ಸ್ವಲ್ಪ ಅದನ್ನು ಮುಚ್ಚಿಟ್ಬಿಟ್ಟು ನೆನೆಯೋದಕ್ಕೆ ಬಿಡೋಣ. ಅದೊಂದು ಹಾಫ್ ಆನ್ ಅವರ್ ಆದರೂ ಸಾಕು. ಬೇಕಿದ್ದರೆ ಇದು ಹಿಂದಿನ ದಿವಸ ನೈಟು ರುಬ್ಬಿಟ್ಕೊಂಡ್ರು ಈ ಥರ ಬೆಳಗ್ಗೆಗೆ ಅದು ಸ್ವಲ್ಪ ಹುಳಿ ಬಂದಿರುತ್ತೆ, ಆವಾಗ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಅರ್ಜೆಂಟಲ್ಲಿ ಏನು ಮರೆತು ನಾವೇನಾದರೂ ದೋಸೆಗೆ ನೆನೆಸಿಲ್ಲ ಅಂತಂದರೆ ಈ ಥರ ಬೆಳಗ್ಗೆ ಒಂದು 5 ನಿಮಿಷಕ್ಕೆ ಮೊದಲು ನೆನೆಸಿಟ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಕೊಂಡು ಬೇಕಾದರೆ ಮಿಕ್ಸಿಗೆ ಹಾಕ್ಕೊಂಡು ನಾವು ಯೂಸ್ ಮಾಡ್ಕೋಬೋದು. ಬೇಕಾದರೆ ನೋಡಿ ಎಷ್ಟು ಸಾಫ್ಟಾಗಿ ಈ ಥರ ನೆಂದಿರುತ್ತೆ. ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ತುಂಬ ನೈಸಾಗಿ ರುಬ್ಕೋಬೇಕು. ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು, ತುಂಬ ಸ್ಮೂತಾಗಿ ಇದು ಬರುತ್ತೆ, ಬೆಣ್ಣೆ ಥರ ಬರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಳ್ಳೆ ಬೆಣ್ಣೆ ದೋಸೆ ಥರ ಇರುತ್ತೆ, ಅಷ್ಟು ಸಾಫ್ಟಾಗಿ ಆಗುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ತೊಗೊಂಡು ಅದನ್ನು ಸಣ್ಣ ಸಣ್ಣದಾಗಿ ಚೂರು ಮಾಡಿಕೊಂಡು ಇದ್ರ ಜೊತೆಗೆ ರುಬ್ಬಕ್ಕೆ ಹಾಕ್ಕೊಳ್ತೀನಿ. ದೋಸೆ ಚೆನ್ನಾಗಿ ಬರುತ್ತೆ. ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ಒಳ್ಳೆ ಹತ್ತಿ ಥರ ಬಂದಿದೆ. ತುಂಬ ಅಂದರೆ ತುಂಬ ಬೆಳ್ಳಗೂ ಬರುತ್ತೆ ಮತ್ತು ಸಾಫ್ಟಾಗಿ ಬರುತ್ತೆ. ಇದರಲ್ಲಿ ನಾವು 3-4 ಥರ ರೆಸಿಪಿ ಮಾಡ್ಕೋಬೋದು. ಒಂದು ಸೆಟ್ ದೋಸೆ ಮಾಡ್ಕೋಬೋದು, ಪ್ಲೈನ್ ದೋಸೆ ಮಾಡ್ಕೋಬೋದು, ಮತ್ತು ಪಡ್ಡು ಮಾಡ್ಕೋಬೋದು, ಸಣ್ಣ ಸಣ್ಣ ಬಟನ್ ಇಡ್ಲಿ ಕೂಡ ಮಾಡ್ಕೋಬೋದು. ಪ್ರತಿಯೊಂದೂ ಐಟಮ್ಸ್ ಮಾಡ್ಕೋಬೋದು ಇದರಲ್ಲಿ. ಅದೇ ಇದಕ್ಕೆ ಯಾವುದೇ ರೀತಿ ಸೋಡಾ ಗಿಡ ಎಲ್ಲ ಏನು ಹಾಕೋಕ್ಕೆ ಹೋಗಬೇಡಿ, ಅದೇ ಸಾಫ್ಟಾಗಿ ಬರುತ್ತೆ. ಹಿಂದಿನ ದಿವಸ ನೆನೆಸಿಟ್ಬಿಟ್ರಂತೂ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ನಿಮಗೆ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ಇಂಚಲ್ಲಿ. ನಾನು ಈ ರೆಸಿಪಿನ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ಸ್ವಿಚ್ ಆಫ್ ಬೇರೆ ಆಗೋಗಿತ್ತು. ಕೆಲವು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ, ಆದರೂ ನನ್ನ ಮೇನ್ ಕ್ಲಿಪ್ಪಿಂಗ್ಸ್ ಎಲ್ಲ ಸಿಕ್ಕಿರೋದ್ರಿಂದ ಅದನ್ನೇ ಎಡಿಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಒಳ್ಳೆ ಒಂದು ಕಾಯಿ ಚಟ್ನಿನ ಕೂಡ ಮಾಡಿದ್ದೆ ನಾನು. ಆ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಳಕ್ಕಾಗಲಿಲ್ಲ ಸ್ವಿಚ್ ಆಫ್ ಆಗಿದ್ದರಿಂದ. ಸೊ ನೀವು ಯಾವ ರೀತಿ ಬೇಕಾದ್ರೂ ಚಟ್ನಿನ ನಿಮ್ಗೆ ಇಷ್ಟ ಆಗಿರೋ ರೀತಿಲಿ ಮಾಡ್ಕೊಂಡಿದ್ರ ಜೊತೆಯಲ್ಲಿ ಯೂಸ್ ಮಾಡ್ಕೋಬೋದು. ಸಾಗು ಕೂಡ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಕಪ್ಪಲ್ಲಿ ಸಪ್ರೇಟಾಗಿ ಇದೇ ಹಿಟ್ಟನ್ನು 1-2 ಸೌಟಷ್ಟು ತೊಗೊಂಡು ಅದಕ್ಕೊಂದು ಸ್ವಲ್ಪ ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದೆರಡು ಒಂದು ಐಟಮ್ಸ್ ಅಷ್ಟೇ. ಬೇಕಿದ್ರೆ ನೀವು ಬೇರೆ ಮೆಂತ್ಯ ಸೊಪ್ಪು ಅದನ್ನೆಲ್ಲ ಹಾಕ್ಕೋಬೋದು, ಸಣ್ಣದಾಗಿ ಹಚ್ಚಿ, ಮತ್ತು ಸಬ್ಬಕ್ಕಿ ಸೊಪ್ಪು ಕೂಡ ಹಾಕ್ಕೋಬೋದು. ಇದನ್ನೇ ತೊಗೊಂಡು ನಾನು ಸೆಟ್ ದೋಸೆ ಥರ ಮಾಡ್ಕೊಳ್ತೀನಿ. ಮತ್ತು ಆ ಸೆಟ್ ದೋಸೆದು ಕ್ಲಿಪ್ಪಿಂಗ್ ಸ್ವಲ್ಪ ಮಿಸ್ ಆಗಿದೆ ಇದರಲ್ಲಿ. ಪಡ್ಡು ಕೂಡ ಮಾಡ್ಕೊಳ್ತೀನಿ. ಪಡ್ಡು ತುಂಬ ಚೆನ್ನಾಗಿ ಬರುತ್ತೆ. ಕಾಸ್ಟಿಂಗ್ ಐರನ್ ಪಡ್ಡು ತವ ತೊಗೊಂಡಿದ್ದೀನಿ ನಾನು. ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೇನು ಜಾಸ್ತಿ ಎಣ್ಣೆ ಕೂಡ ಹಾಕೋದು ಬೇಡ, ಸ್ವಲ್ಪ ಎಣ್ಣೆ ಸವರ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ದಯವಿಟ್ಟು ಈ ವಿಡಿಯೋನ ನೋಡಿ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ನಿಮ್ಗೆ ಇಷ್ಟ ಆಗಿರೋ ಅಂಥ ಒಂದು ಚಟ್ನಿ ಜೊತೆಗೆ ಇದನ್ನು ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಇದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ. ಇದನ್ನು ಉಲ್ಟಾ ಮಾಡಿ ನಾನು ಇದು ಮಾಡಿದ್ದೀನಿ. ಆ ಕ್ಲಿಪ್ಪಿಂಗ್ಸ್ ನಾನು ತೊಗೊಳಕ್ಕಾಗಲಿಲ್ಲ ಸರಿಯಾಗಿ. ಈ ತಿಂಡಿ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಬಟನ್ ಇಡ್ಲಿ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಬೇಕಾದ್ರೆ ಇದಕ್ಕೆ ಸಾಂಬಾರು ಕೂಡ ಮಾಡ್ಕೊಂಡು ತಿನ್ಬೋದು. ಹೋಟ್ಲು ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ಒಂದಿನ ನಿಮಗೆ ಅದು ಕೂಡ ನಾನು ಮಾಡಿ ತೋರಿಸ್ತೀನಿ. ಮಕ್ಕಳಿಗೆ ಟಿಫನ್ ಡಬ್ಬಿಗೆ, ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮತ್ತು ಹೊರಗಡೆ ಎಲ್ಲಾದರೂ ಹೋದರೆ ಹೋಟ್ಲಲ್ಲಿ ತಿನ್ನೋ ಬದಲು ಇದನ್ನು ರುಚಿಯಾಗಿ ಮನೆಯಲ್ಲಿ ಮಾಡಿರೋದು ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅನೂಸ್ ಕಿಚನ್ ಅರೋಮಾ.